ಶಂಕರ ಭಗವತ್ಪಾದರು ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಿ ಅದನ್ನು ಪ್ರಸಾರ ಮಾಡ್ತಾ ಜನರಿಗೆಲ್ಲ ಅದನ್ನು ಬೋಧನೆ ಮಾಡ್ತಾ ಅವರು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಹಿಂಗೆ ಸಂಚಾರ ಮಾಡ್ತಾ ಬಂದರು. ಬರೋ ಹೊತ್ತಿಗೆ ಇಲ್ಲೇ ಸಮೀಪದಲ್ಲಿ ಶಿವಮೊಗ್ಗದ ಹತ್ರ ಕೂಡಲಿ ಕ್ಷೇತ್ರ ಅಂತಿದೆ. ಅಲ್ಲಿ ಬರುವಾಗ ಆ ಮರಳಿನ ಸಪ್ಪಳದಿಂದ, ಮೆತ್ತನ ವಾತಾವರಣದಿಂದಾಗಿ ಶಾರದಾದೇವಿಯ ಕಾಲ್ಗೆಜ್ಜೆ ಧ್ವನಿ ಕೇಳಿಸ್ತಿಲ್ಲ. ಆವಾಗ ಆಕೆ ತಿರುಗಿ ನೋಡಿದವಾಗ ಶಾರದಾದೇವಿ ಅಲ್ಲೇ ನಿಂತಳು ಅಂಥೇಳಿ ಅಲ್ಲಿಯ ಇತಿಹಾಸ. ಕಡೆಗೆ ಶಂಕರ ಭಗವತ್ಪಾದರು ಆಕೆಯನ್ನು ಮತ್ತೆ ಹೊಲಿಸ್ಕೊಂಡು ಇನ್ನೂ ನಾನು ಮುಂದುವರಿಬೇಕಾಗಿದೆ ಬಾ ಅಂಥೇಳಿ ಕರೆದರು. ಆವಾಗ ಆ ಕೂಡಲಿ ಕ್ಷೇತ್ರದಲ್ಲಿ ಶಾರದಾ ಚರಣ ಸ್ಪರ್ಶ ಆಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಆಚಾರ್ಯ ಶಂಕರ ಭಗವತ್ಪಾದರು ಆ ಜಾಗಕ್ಕೆ ಬಂದಿತ್ತು. ಮುಂದೆ ಶಂಕರ ಭಗವತ್ಪಾದರು ಮತ್ತು ದಕ್ಷಿಣಕ್ಕೆ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅದೇ ರೀತಿ ಪ್ರಸಂಗ ಬಂತು. ಇಲ್ಲಿಯ ಸುಂದರ ವಾತಾವರಣ ಎಲ್ಲ ನೋಡಿ ಶಂಕರ ಭಗವತ್ಪಾದರು ಆ ಕಡೆ ಈ ಕಡೆ ನೋಡ್ತಾ ಇದ್ದರು. ಅಲ್ಲಿ ಮರಳು ಮೇಲೆ ಹೋಗಬೇಕಾಗಿತ್ತು. ಶಂಕರ ಭಗವತ್ಪಾದರು ನಿಂತಿದ್ದರು. ಮುಂದುವರಿಬೇಕಾದ್ರೆ ಯಾವ ಸಪ್ಪಳನೂ ಕೇಳಲಿಲ್ಲ. ಅವರು ಮತ್ತೆ ಯಥಾ ಪ್ರಕಾರ ತಿರುಗಿ ನೋಡಿದರೆ ಶಾರದಾದೇವಿ ಹೇಳಿದ್ದು, ನಾನು ಇಲ್ಲೇ ನಿಲ್ತೀನಿ, ಮೊದಲೇ ನಿಬಂಧನೆ ಇತ್ತು ಹಿಂತಿರುಗಿ ನೋಡಬಾರ್ದು ಅಂಥೇಳಿ, ಮತ್ತೆ ತಿರುಗಿ ನೋಡಿದ್ರಿಂದ ನಾನು ಮುಂದುವರಿಯುವುದಿಲ್ಲ ಅಂಥೇಳಿ. ಆ ಸ್ಥಾನ ಯಾವುದು ಅಂತಂದರೆ ಅದು ನಮ್ಮ ಸಮೀಪದಲ್ಲೇ ಇರುವಂಥ ಹರಿಹರಪುರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಶಾರದಾದೇವಿ ಶಂಕರ ಭಗವತ್ಪಾದರ ಜೊತೆಗೆ ಬಂದು ಅಲ್ಲಿ ನೆಲೆ ನಿಂತಲು ಅಂತೇಳಿ. ಮುಂದೆ ಪ್ರಾರ್ಥನೆಯಂತೆ ಶಾರದಾದೇವಿ ಮತ್ತೆ ಮುರಿದು ಶೃಂಗೇರಿ ಕ್ಷೇತ್ರದಲ್ಲಿ ನೆಲೆಗೊಂಡಳು ಅಂಥೇಳಿ. ಆವಾಗಿಂದ ನಾವು ಸಣ್ಣ ವಯಸ್ಸಿನಿಂದ ಕೇಳ್ತಾ ಇದ್ವಿ, ಹರಿಹರಪುರದ ಶಾರದಾದೇವಿಯನ್ನು ದೊಡ್ಡಮ್ಮ ಅಂತನೋ, ಶೃಂಗೇರಿ ಶಾರದಾದೇವಿಯನ್ನು ಚಿಕ್ಕಮ್ಮ ಅಂತನೂ ಕರಿತಿದ್ರು ಅಂತೇಳಿ. ಈ ರೀತಿಯಾಗಿ ಶಂಕರ ಭಗವತ್ಪಾದರ ಪಾದಸ್ಪರ್ಶದಿಂದ ಕೂಡಲಿ ಕ್ಷೇತ್ರ, ಹರಿಹರಪುರ ಕ್ಷೇತ್ರ ಪರಮ ಪವಿತ್ರವಾಗಿದೆ.